ಖಾನಾಪುರ ಇನ್ಸ್ಪೆಕ್ಟರ್ಗೂ ಸಿಟಿ ರವಿ ಬಂಧನಕ್ಕೂ ಸಂಬಂಧವೇ ಇಲ್ಲ. ಕಾರಣ ಹಿರೇಬಾಗೇವಾಡಿಯಲ್ಲಿ ಕೇಸ್ ಆಗಿರೋದಿದ್ದು. ಸಿಟಿ ರವಿಯನ್ನ ಠಾಣೆಗೆ ಕರೆತಂದಿದ್ದು ಕಮಿಷನರೇಟ್ ಪೊಲೀಸರು, IPS ಆಫೀಸರ್ಸ್. ಖುದ್ದು ಬೆಳಗಾವಿ ಕಮಿಷನರ್ ಠಾಣೆಗೆ ಹೋಗಿರ್ತಾರೆ. ಅಲ್ಲಿಗೆ ಕಮಿಷನರ್ನ ಕರೆತಂದ ಆರೋಪಿಗೆ ಠಾಣೆಯಲ್ಲಿ ಇರಿಸಿಕೊಂಡಿರ್ತಾರೆ CPI. ಬಂದವರಿಗೆ ಅತಿಥಿಗಳಾಗಿ ಕೂರಿಸ್ಕೊಂಡ್ರೆ ಅವರನ್ನೇ ಸಸ್ಪೆಂಡ್ ಮಾಡೋ ವಿಚಾರಕ್ಕ ಅವರನ್ನೇ ಅಲ್ಲಿಂದ ಹಾಕೋ ರೀತಿಯಲ್ಲಿ ಹೋಗ್ತೀರಾ? ಹಾಗಾದ್ರೆ ಎಡಮಾಟಿನ ಆದೇಶ ಉಲ್ಲಂಘಿಸಿದ್ರ CPI? ರೂಲ್ಸ್ ಬ್ರೇಕ್ ಮಾಡಿದ್ಯಾರು? ಶಿಕ್ಷೆ ಯಾರಿಗೆ ಕೊಡ್ತಾ ಇದ್ದೀರಾ? ಇದ್ಯಾವ ರೀತಿಯಾದಂತ ನ್ಯಾಯ? ಖಾನಾಪುರ ಇನ್ಸ್ಪೆಕ್ಟರ್ಗೆ ಸಿಟಿ ರವಿ ಬಂಧನಕ್ಕೂ ಸಂಬಂಧನೇ ಇಲ್ಲ. ಹಿರೇಬಾಗೇವಾಡಿಯಲ್ಲಿ ಕೇಸ್ ಆಗುತ್ತೆ. ಕಮಿಷನರ್ ಹೋಗ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಖಾನಾಪುರಕ್ಕೆ ಹೋಗ್ತಾರೆ. ಖಾನಾಪುರಕ್ಕೆ ಹೋಗ್ಬಿಟ್ಟು ಒಳಗಡೆ ಹೋಗಿ ಸ್ಟೇಷನ್ ಒಳಗಡೆ ಕೂತ್ಕೊಳ್ತಾರೆ. ಆಗ ಸಿಟಿ ರವಿ ಜೊತೆಗೆ ಬಂದಂತ ಇನ್ನುಳಿದಂತ BJP ನಾಯಕರೆಲ್ಲ ಒಳಗಡೆಗೆ ಹೋಗ್ತಾರೆ. ಅಲ್ಲೇ ಕಮಿಷನರ್ ಇದ್ರಲ್ವಾ, ಆಚೆ ಕಳಿಸಿ ಅಂತ CPI ಹೇಳ್ಬೋದಲ್ವಾ? ನೀವು ಹೇಳಲಾರ್ದೇ ಅವ್ರು ಏನು ವರ್ಕ್ ಮಾಡೋಕ್ಕಾಗತ್ತೆ CPI? ಕಮಿಷನರ್ ಅವರು ಇದ್ದಂತ ಸಂದರ್ಭದಲ್ಲಿ ಹೇಗೆ ಅವರು ತಮ್ಮದೇ ಆದಂತ ನಿರ್ಣಯವನ್ನ ತೆಗೆದುಕೊಳ್ಳೋಕ್ಕಾಗತ್ತೆ? ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ ಈ ವಿಚಾರದಲ್ಲಿ? ಒಬ್ಬ ಹೈಯರ್ ಆಫೀಸರ್ ಎದುರುಗಡೆಗಿದ್ದಾಗ ಯಾಕೆ ಈ ವಿಚಾರದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾ ಇದೆ ಸರ್ಕಾರ? ಖಾನಾಪುರ ಇನ್ಸ್ಪೆಕ್ಟರ್ಗೂ ಸಿಟಿ ರವಿ ಬಂಧನಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿ ಹೋಗಿದ್ದು ಕಮಿಷನರೇಟ್ ಆಫ್ ಪೊಲೀಸರ್ಸ್ ಹೋಗ್ತಾರೆ. IPS ಆಫೀಸರ್ ಕರ್ಕೊಂಡು ಹೋಗ್ತಾರೆ ಅವ್ರನ್ನೆಲ್ಲ ಖುದ್ದಾಗಿ. ಕಮಿಷನರ್ ಅವರು ಹೋದಂತ ಸಂದರ್ಭದಲ್ಲಿ ಒಬ್ಬ CPI ತನ್ನದೇ ಆದಂತ ಡಿಸಿಷನ್ ಅನ್ನ ಹೇಗೆ ತೆಗೆದುಕೊಳ್ಳೋಕ್ಕಾಗತ್ತೆ? ಹಾಗಿದಾಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಅದು ಅವರ ಭದ್ರತೆಗೋಸ್ಕರ ಆ ರೀತಿಯಾಗಿ ಮಾಡಿದ್ರಿ, ಅದಕ್ಕೋಸ್ಕರನೇ ಖಾನಾಪುರ ಆ ಕಡೆಗೆಲ್ಲ ರೌಂಡ್ಸ್ ಹಾಕೊಂಡು ಬರುವಂತ ಪರಿಸ್ಥಿತಿ ಆಯಿತು ಅಂತ ಹೇಳ್ತಾರೆ. ಹಾಗಿದಾಗ ನೀವು ಡಿಫೆಂಡ್ ಮಾಡ್ಕೊಂಡಿದ್ದು ರಾಂಗ್ ಆಗಿದ್ದಾಗ, ಸುಳ್ಳು ಹೇಳಿದ್ರಿ ನೀವು. ಆಗಿದ್ದೆ ಅವತ್ತು ಮೊನ್ನೆ ಗೃಹ ಮಂತ್ರಿಗಳು ಹೇಳಿದ್ರು, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್, ನೀವೆಲ್ಲ ಸುಳ್ಳು ಹೇಳಿದ್ರೆ ಆಗಿದ್ರೆ ಈಗ ಯಾಕೆ ಈ ಕ್ರಮ? ಈ ತಡವಾಗಿ ಜ್ಞಾನೋದಯ ಆಯ್ತಾ? ಜ್ಞಾನೋದಯ ಆದ್ರೂ ಕೂಡ CPI ಟಾರ್ಗೆಟ್ ಯಾಕೆ ಇದರಲ್ಲಿ? ಎಡಮಾರ್ಟಿನವ್ರು ಯಾಕಿಲ್ಲ? ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಆಗಿದ್ದಾಗ ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ, ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಪೊಲೀಸರು ಮಾಡಿದ್ದು ಕರೆಕ್ಟ್ ಆಗಿದೆ, ಇಲ್ಲದೆ ಇದ್ದಿದ್ರೆ ಕಷ್ಟ ಆಗಿರೋದು ಸಿಟಿ ರವಿ ಅವರಿಗೆ, ಅಲ್ಲಿರೋರೆಲ್ಲ ಮುಗಿಬಿದ್ದಿರೋರು, ಅವರನ್ನ ಬಚಾವ್ ಮಾಡೋಕ್ಕೋಸ್ಕರ ರೌಂಡ್ಸ್ ಅನ್ನ ಹಾಕೋಕಾಯ್ತು ಅಂತ ಹೇಳಿ. ಹಾಗಿದ್ದಾಗ ಈ ಕ್ರಮ ಎಡಮಾರ್ಟಿನವ್ರ ಮೇಲೆ ಯಾಕಿಲ್ಲ? ಕರ್ಕೊಂಡು ಹೋಗಿದ್ದು ಅವರೇ ಅಲ್ವಾ? ಸಂಬಂಧನೇ ಇಲ್ಲ ಖಾನಾಪುರಕ್ಕೂ ಅದಕ್ಕೂ ಕೇಸಿಗೂ. ಒಂದು ಸ್ಪಷ್ಟ ಅರುಣ್, ಇಡೀ ಪ್ರಕರಣದಲ್ಲಿ ಸಿಟಿ ರವಿ ಅವರನ್ನ ತಡರಾತ್ರಿಯಲ್ಲಿ ಯಾಕೆ ಅಲಸಿದ್ರು ಎಲ್ಲ ಕಡೆ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾರು ಕೂಡ ಇದುವರೆಗೆ ಸ್ಪಷ್ಟನೆ ಕೊಡ್ತಿಲ್ಲ, ತಮ್ಮದೇ ಆದ ಸಮರ್ಥನೆ ಕೊಡ್ತಾ ಇದ್ದಾರೆ. ಆದರೆ ಖಾನಾಪುರ ಠಾಣೆಯಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಪಕ್ಕದಲ್ಲೇ ಟ್ರೈನಿಂಗ್ ಸೆಂಟರ್ ಇತ್ತು, ಅಲ್ಲಿ ರಕ್ಷಣೆ ಕೊಡಬಹುದಿತ್ತು. ಅದರ ಪಕ್ಕದಲ್ಲಿ KSRP ಸೆಂಟರ್ ಇತ್ತು, ಅಲ್ಲಿ ರಕ್ಷಣೆ ಕೊಡಬಹುದಿತ್ತು. ಎಲ್ಲಿ ಬೇಕಾದರೂ ಕೂರಿಸ್ಕೋಬಹುದಿತ್ತು. ಸಾವಿರಾರು ಪೊಲೀಸ್ ಇರುವ ಕಡೆ ಸಾವಿರಾರು ಜನ ಬಂದು ಒಂದೇ ಸರಿ ನುಗ್ತಿರ್ಲಿಲ್ಲ. ಒಂದು ರಸ್ತೆಯಲ್ಲಿ ಕರ್ಕೊಂಡು ಹೋಗೋಕ್ಕೂ ಒಂದು ಕಡೆ ಸೆಂಟ್ರಲ್ಲಿ ಅವರಿಗೆ ರಕ್ಷಣೆ ಕೊಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹೀಗೆ ಹಂತ ಹಂತದಲ್ಲೂ ಕೂಡ ಇಡೀ ಒಂದು ಪ್ರಕರಣವನ್ನು ನಿರ್ವಹಣೆ ಮಾಡಲು ಪೊಲೀಸರು ಎಡುವುದಂತೆ ಕಾಣಿಸ್ತಿದೆ. ಕೇವಲ ಪೊಲೀಸರು ಎಡುವುದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದಾದ್ರು ಡೈರೆಕ್ಷನ್ ಬಂದಿರಬಹುದು, ಯಾರ್ಯಾರಿಂದನೂ ಡೈರೆಕ್ಷನ್ ಬಂದ ಕಾರಣಕ್ಕಾಗಿ ಅವ್ರಿಗೆ ನಡ್ಕೊಂಡಿರಬಹುದು. ಅದು ಒಂದು ಭಾಗ. ಹಾಗಾದ್ರೆ ಇಡೀ ಪ್ರಕರಣದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾದಾಗ, ಸರ್ಕಾರವೇ ಮುಜುಗರಕ್ಕೆ ಸಿಲುಕುವಂತ ಪರಿಸ್ಥಿತಿ ಬಂದಾಗ, ಪೊಲೀಸ್ ಇಲಾಖೆಯ ನಡೆಯ ಬಗ್ಗೆ ಆಕ್ರೋಶ ಅಸಮಾಧಾನಗಳು ವ್ಯಕ್ತ ಆದಾಗ, ಕೇವಲ ಒಂದು ವಿಚಾರವನ್ನು ಇಟ್ಕೊಂಡು ಒಬ್ಬರು ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ, ಅದು ಅವರು ಠಾಣೆಗೆ ಸಂಬಂಧಪಟ್ಟವರಲ್ಲ, ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿದ್ರು, ಅಲ್ಲಿ ಬಂದು ಮೀಟಿಂಗ್ ಮಾಡಿದ್ರು, ಅಲ್ಲಿಂದ ಮುಂದೆ ಕರ್ಕೊಂಡು ಹೋದ್ರು, ಅಲ್ಲಿ ಬಂದು ಕೂತಾಗ ಒಟ್ಟಿಗೆ ಸೇರಿದ್ರು, ಫೋಟೋ ಬಂತು ಅಂತ ಕಾರಣಕ್ಕೆ ಸಸ್ಪೆಂಡ್ ಮಾಡ್ತಾರೆ ಅನ್ನೋದಾದ್ರೆ, ಇಡೀ ಪ್ರಕರಣದಲ್ಲಿ ಇಲ್ಲಿ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಂತ ಸಂದರ್ಭದಲ್ಲಿ ಆ ಲಿಮಿಟ್ಸಿನ ಅಧಿಕಾರಿ ಯಾರು, ಅವರಿಂದ ಏನು ತಪ್ಪಾಯ್ತು ಆಗ್ಲಿಲ್ವಾ ಅನ್ನೋದ್ರೆ, ಅಥವಾ ಸುವರ್ಣಸೌಧದ ವ್ಯಾಪ್ತಿಯಲ್ಲಿ ತಪ್ಪು ನಡೀತಾ ಇಲ್ವಾ, ಅಥವಾ ಅವ್ರನ್ನ ಕರ್ಕೊಂಡು ಹೋಗಿದ್ದು ಯಾಕೆ ಉದ್ದೇಶ, ಅಥವಾ ಉಳಿದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಅಥವಾ ಇದೊಂದೇ ಕಾರಣಕ್ಕೆ ಅವ್ರನ್ನ ಮಾಡ್ತೀರ ಅಂದ್ರೆ ಅಲ್ಲಿದ್ದಂತ ಕಮಿಷನರ್ ಇರ್ಬೋದು, ಅಥವಾ ಬೇರೆ ಅಧಿಕಾರಿಗಳು, ಉನ್ನತ ಇನ್ಸ್ಪೆಕ್ಟರ್ಗಿಂತ ಮೇಲಿನ ದರ್ಜೆ ಅಧಿಕಾರಿಗಳು ಯಾರಿದ್ರು ಅವರುಗಳೆಲ್ಲ ಈ ತಪ್ಪಿನ ವ್ಯಾಪ್ತಿಗೆ ಬರಲ್ವಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಒಟ್ಟಾರೆ ಒಂದು ನಿರ್ಧಾರ ಮಾಡಬೇಕು, ತಕ್ಷಣಕ್ಕೆ ಕಣ್ಣೊರೆಸೋ ಪ್ರಯತ್ನ ಮಾಡಬೇಕು, ಯಾರೋ ಒಬ್ಬರನ್ನ ಬಲಿ ಹಾಕಬೇಕು, ಇನ್ಸ್ಪೆಕ್ಟರ್ನ ಬಲಿ ಹಾಕಿದ್ವಿ ಅನ್ನುವಂತ ನಿರ್ಧಾರ ಕೈಗೊಂಡಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದರಲ್ಲಿ ಸಸ್ಪೆಂಡ್ ಮಾಡೋದೇ ಆದ್ರೆ ಯಾರೆಲ್ಲ 400 ಕಿಲೋಮೀಟರ್ ರೌಂಡ್ಸ್ ಹಾಕಿದ್ರೋ, ಯಾರೆಲ್ಲ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಕಾರಣ ಎಲ್ಲರೂ ಭಾಗಿದಾರರೇ ಅದರಲ್ಲಿ, ಅವರೊಬ್ಬರೇ ಯಾಕೆ ಆಗ್ತಾರೆ? CPI ಮಂಜುನಾಥ್ ನಾಯಕ್ ಅಮಾನತಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮಾನತು ಆದೇಶವನ್ನ ವಿರೋಧಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆಯನ್ನ ನೀಡಲಾಗಿದೆ. BJP, JDS ಮತ್ತು ಇತರೆ ಸಂಘಟನೆಗಳಿಂದ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಮಾನತು ಆದೇಶ ವಾಪಸ್ ಪಡಿಬೇಕು ಈ ವಿಚಾರದಲ್ಲಿ. ಇಲ್ಲ ಅಮಾನತ್ ಮಾಡೋದೇ ಆದ್ರೆ ಅವತ್ತು ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೋ ಕಮಿಷನರ್ ಅವ್ರನ್ನ ಹಿಡಿದು ಇನ್ನುಳಿದಂಥವ್ರ ಮೇಲೆ ಎಲ್ಲ ಕ್ರಮ ಆಗಬೇಕು. ಒಬ್ಬರೇ ಯಾಕ್ರಿ? ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದರೆ ಅದನ್ನು ಖಾನಾಪುರ್ಗೆ ಅವ್ರನ್ನ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂಥ CPIನ ಸಸ್ಪೆಂಡ್ ಮಾಡುವಂಥದ್ದು ಏನಿದ್ರಲ್ಲಿ? ಕಮಿಷನರ್ ಇರುವಂಥ ಸಂದರ್ಭದಲ್ಲಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ?